ಭಾರತಕ್ಕೆ ಸ್ವಾತಂತ್ರ್ಯದ ಗರಿ ತೊಡಿಸಿದಂಥ ಗಾಂಧೀಜಿ ವಹಿಸಿದ್ದಂಥ ಅಧ್ಯಕ್ಷತೆಯ ಗಳಿಕೆಗೆ ಶತಮಾನದ ಸಂಭ್ರಮ. ಅದರ ಸವಿ ನೆನಪಿಗಾಗಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮಹಾ ಅಧಿವೇಶನವನ್ನು ಹಮ್ಮಿಕೊಂಡಿತ್ತು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಮುಂದೂಡಿದ್ದಂಥ ಸಮಾವೇಶಕ್ಕೆ ಸಾವಿರಾರು ಜನ ಈಗ ಸಾಕ್ಷಿಯಾದರು. ರಾಹುಲ್ ಗಾಂಧಿ ಅನಾರೋಗ್ಯ ಕಾರಣದಿಂದ ಗೈರಾಗಿದ್ದರು. ಕಾರ್ಯಕ್ರಮದಲ್ಲಿ RSS, BJP, ಮೋದಿಯನ್ನೇ ಎಲ್ಲ ಕಾಂಗ್ರೆಸ್ ನಾಯಕರು ಟಾರ್ಗೆಟ್ ಮಾಡಿದರು. ಎಲ್ಲಿ ನೋಡಿದ್ರೂ ಜನರಾಶಿ, ಕಿಕ್ಕಿರಿದು ಸೇರಿದ್ದ ಜನಸ್ತೋಮ, ಮುಗಿಲು ಮುಟ್ಟಿದ ಕಾರ್ಯಕರ್ತರ ಸಂಭ್ರಮ, ಕಣ್ಣು ಹಾಯಿಸಿದಲ್ಲೆಲ್ಲ ಕಾಂಗ್ರೆಸ್ ಧ್ವಜಗಳ ಹಾರಾಟ. ಸೋನಿಯಾ, ರಾಹುಲ್, ಪ್ರಿಯಾಂಕಾ ಗಾಂಧಿ, ಖರ್ಗೆ, ಸಿದ್ದರಾಮಯ್ಯ ಬೃಹತ್ ಕಟೌಟ್ಗಳು ಆಗಸ ಚುಂಬಿಸಿದ್ವು. ಬೆಳಗಾವಿಯಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶದ ಮೂಲಕ ಅಬ್ಬರಿಸಿದ್ರು. ಕುಂದಾನಗರಿಯಲ್ಲಿ ಸಂಘ, ಬಿಜೆಪಿ, ಮೋದಿ ವಿರುದ್ಧ ಕೈಪಡೆ ಠೇಂಕಾರ. ಬೆಳಗಾವಿಯಲ್ಲಿ ಐತಿಹಾಸಿಕ ಸಮಾವೇಶ, ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಅಂದಹಾಗೆ ಕುಂದಾನಗರಿಗೆ ಇವತ್ತು ಸಾಗರದಂತೆ ಜನರ ದಂಡು ಹರಿದು ಬಂದಿತ್ತು. ಸುವರ್ಣಸೌಧದ ಅಂಗಳದಲ್ಲಿ ಪ್ರತಿಷ್ಠಾಪಿಸಿದ ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನ ಚರಕ ತಿರುಗಿಸುವ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅನಾವರಣಗೊಳಿಸಿದ್ರು. ಇಡೀ ಸಮಾವೇಶದಲ್ಲಿ ಬಿಜೆಪಿ ಮತ್ತು ಮೋದಿ, ಅಮಿತ್ ಶಾರನ್ನ ಟಾರ್ಗೆಟ್ ಮಾಡಿದ ಕಾಂಗ್ರೆಸ್, ಸಂವಿಧಾನ ರಕ್ಷಣೆಗೆ ಕಾಂಗ್ರೆಸ್ ಬದ್ಧ ಅಂತ ಘೋಷಿಸಿದ್ರು. ಕಳೆದ 2-3 ದಿನಗಳಿಂದ ಸಿದ್ದು, ಡಿಕೆಶಿ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಹ ತ್ಯಾಗದ ಅಸ್ತ್ರವನ್ನ ಸಮಾವೇಶದಲ್ಲಿ ಪ್ರಸ್ತಾಪಿಸಿದ್ರು. ಸಂಸತ್ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆ ಎತ್ತಂಗಡಿ ಮಾಡಿದ ಮೋದಿ ಸಂಸತ್ನಲ್ಲಿ ನಾಟಕ ಮಾಡಿದ್ರು. ನಮ್ಮನ್ನ ನೀವು ಕೆಣಕಬೇಡಿ, ನಾವು ಬೆಂಕಿ ಇದ್ದ ಹಾಗೆ ಸುಟ್ಟು ಹೋಗ್ತೀರಿ ಅಂತ ಎಚ್ಚರಿಕೆ ನೀಡಿದ್ರು. ನಮಗೆ ಹೇಳಕ್ ಬರಬೇಡಿ, ನಮಗೆ ನೀವು ಕೆಣಕಿದ್ರೆ ನಾವು ಬೆಂಕಿ ಇದ್ದಂಗೆ, ನೀವು ಸುಟ್ಟು ಹೋಗ್ತೀರಿ, ನೀವು ಬದುಕಂಗಿಲ್ಲ, ನಮಗೆ ಕೆಣಕಕ್ಕೆ ಹೋಗಬೇಡಿ. ಹಾಗೆ ಜಗಳ ಹಚ್ಚಿ ಬದುಕ್ತೇವೆ ಅಂದ್ರೆ ಸಾಧ್ಯ ಇಲ್ಲ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪಾರ್ಲಿಮೆಂಟ್ ಎದುರುಗಡೆ ಕುಂತಿತ್ತು. ಆದರೆ ಈ ಮೋದಿ ವೈದ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮೂಲೆಯಲ್ಲಿ ಹಾಕಿದ್ದಾನೆ. ಅಂತ ಕಡೆ ಹಾಕದಂತ ಮನುಷ್ಯ ಅಂಬೇಡ್ಕರ್ ಸಂವಿಧಾನಕ್ಕೆ ನಮಸ್ಕಾರ ಮಾಡೋದು ಏನ್ ನಾಟಕಪ್ಪ? ಅರೆ ಸಂವಿಧಾನ ಸುಟ್ಟಂತ ಜನ. ಟೂತ್ ಪೇಸ್ಟ್, ತಿಂಡಿ, ಮಕ್ಕಳ ಸಮವಸ್ತ್ರ, ಪುಸ್ತಕ, ಪೆನ್ಸಿಲ್ ಮೇಲೆ GST, ಮೀಸಲಾತಿ ಅಂತ್ಯ, ಸಂವಿಧಾನದ ಮೇಲೆ ದಾಳಿ ಅಂತ ಪ್ರಿಯಾಂಕಾ ವಾರ್. ಇನ್ನು ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಕಾಂಗ್ರೆಸ್ ನಾಯಕಿ ಸಂಸದೆ ಪ್ರಿಯಾಂಕಾ ಗಾಂಧಿ ಈ ದೇಶದ ಅಡಿಪಾಯದ ಮೇಲೆ ಮೋದಿ, ಅಮಿತ್ ಶಾರಿಂದ ದಾಳಿ ಆಗ್ತಿದೆ ಅಂತ ಟೀಕಿಸಿದ್ರು. ಬಾಬಾ ಸಾಹೇಬ್ರನ್ನ ಅಪಮಾನಿಸಿದ್ದನ್ನ ಈವರೆಗೆ ನೋಡಿಲ್ಲ ಎಂದ ಪ್ರಿಯಾಂಕಾ ಬೆಲೆ ಏರಿಕೆ, GST ಹೊರೆ ಪ್ರಸ್ತಾಪಿಸಿದ್ರು. ಇದು ಉದ್ಯಮಿಪತಿಗಳ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ ಪ್ರಿಯಾಂಕಾ ಮೀಸಲಾತಿ ಅಂತ್ಯಗೊಳಿಸಲು ಯತ್ನಿಸುತ್ತಿದ್ದು ಸಂವಿಧಾನದ ಮೇಲೆ ಹಲ್ಲೆ ಆಗ್ತಿದೆ ಎಂದ್ರು. इस देश का किसान संकटों से घिरा हुआ है, 1-1 लाख रुपए के लिए आत्महत्या करता है, और दूसरी तरफ बड़े बड़े उद्योगपतियों को 17 लाख करोड़ का कर्ज माफ कर देती है ये सरकार। आप सुबह उठते हो, दांत मांजते हो, टूथपेस्ट पे GST है, चाय पीते हो, चाय पे GST है, कॉफी पीते हो, कॉफी पे GST है, ब्रेड पे GST है, मक्खन पे GST है, आपके नाश्ते पे GST है, आपके बच्चों के यूनिफॉर्म पे GST है, पुस्तकों पे GST है, पेंसिल पे GST है, मोजे जूतों पर GST है। आपके लिए, न्याय के लिए, आपकी समानता के लिए, आपके लोकतंत्र के लिए मर मिटने के लिए तैयार हैं हम। ಇದೇ ವೇಳೆ ಮಾತನಾಡಿದ DCM ಡಿಕೆಶಿ, ಗಾಂಧಿ ಭಾರತ ಎಂದ್ರೆ ಸ್ವಾಭಿಮಾನದ ಭಾರತ, ಕ್ರಾಂತಿಕಾರಿಯನ್ನೇ ಕೊಲ್ಲಬಹುದು, ಕ್ರಾಂತಿಯನ್ನ ನಾಶ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಸಹ ಬಿಜೆಪಿಯನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಿದ್ರು. ಮುಂದಿನ ಪೀಳಿಗೆಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದು. ಈ ಜೈ ಬಾಪು, ಜೈ ಭೀಮ್,
ಜೈ ಸಂವಿಧಾನ ಈ ಸಮಾವೇಶ 27ನೇ ತಾರೀಕು ಡಿಸೆಂಬರ್ 27ನೇ ತಾರೀಕು ನಡೀಬೇಕಾಗಿತ್ತು. ಜಾತೀಕರಣದ ಭಾರತ, ಜಾತ್ಯತೀತ ಭಾರತ, ಸರ್ವೋದಯ ಭಾರತ. ನೀವು ಕ್ರಾಂತಿಕಾರಿಯನ್ನ ಕೊಲ್ಲಬಹುದು, ಆದರೆ ಕ್ರಾಂತಿಯನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಸುಳ್ಳಿನ ವಿರುದ್ಧ ಹೋರಾಟ ಮಾಡಿದ ಮಹಾತ್ಮನ ವಿರುದ್ಧವೇ ಸುಳ್ಳಿನ ಸುದ್ದಿ ಹಬ್ಬಿಸುತ್ತಿದ್ದಾರೆ. ದುಷ್ಟರಿಂದ ಗಾಂಧೀಜಿ ಚಿಂತನೆ ಉಳಿಯಬೇಕಾಗಿದೆ. ಗೋಡ್ಸೆ ಚಿಂತನೆಗಳನ್ನು ನಾವೆಲ್ಲ ಸೇರಿ ನಾಶ ಮಾಡಬೇಕಾಗಿದೆ. ಗಾಂಧೀಜಿ ತತ್ವವನ್ನು ನಾವೆಲ್ಲರೂ ಕೂಡ ರಕ್ಷಿಸಬೇಕು. ಇನ್ನು ಗಾಂಧಿ ಪ್ರತಿಮೆ ಅನಾವರಣದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಭಾಗಿಯಾಗಿ ಮತ್ತೆ ಅಚ್ಚರಿ ಮೂಡಿಸಿದ್ರು. ಬಿಜೆಪಿ ಸದಸ್ಯತ್ವ ಹೊಂದಿದವರು ಬರೋದು ಬೇಡ ಅಂತ ಡಿಕೆಶಿ ಹೇಳಿದ್ರೂ ಸಹ ಸೋಮಶೇಖರ್ ಭಾಗಿಯಾಗಿದ್ದಷ್ಟೇ ಅಲ್ಲ, ಬಿಜೆಪಿಗೂ ಗಾಂಧೀಜಿಗೂ ಅಷ್ಟಕ್ಕಷ್ಟೇ ಅಂತ ಸ್ವಪಕ್ಷವನ್ನೇ ಕೆಣಕಿದ್ರು. ಇಡೀ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಂಪನ್ನಗೊಂಡಿದೆ. ಆದರೆ ಕೆಲ ಮುನಿಸುಗಳು ಸಮಾವೇಶದಲ್ಲಿ ಪ್ರಕಟಗೊಂಡವು. ಖರ್ಗೆಯನ್ನ ಜಾರಕಿಹೊಳಿ ಒಬ್ಬಂಟಿಯಾಗಿ ಸನ್ಮಾನಿಸಿದ್ರೆ ಸುರ್ಜೇವಾಲಾ, ಸತೀಶ್ ಹೆಸರನ್ನ ಪ್ರಸ್ತಾಪಿಸಲಿಲ್ಲ. ಮೈಕ್ ಹಿಡಿದಾಗೊಮ್ಮೆ ಡಿಕೆಶಿಯನ್ನ ಜಪಿಸಿದ್ರು. ಇನ್ನು ವೇದಿಕೆಗಳಲ್ಲಿ ಸಂವಿಧಾನ, ಇಂದಿರಾ ಗಾಂಧಿ, ಮಹಾತ್ಮ ಗಾಂಧಿ ಕುರಿತು ಪುಸ್ತಕಗಳು ಲೋಕಾರ್ಪಣೆಯಾದವು. ಶ್ರೀಕಾಂತ್ ಕುಬಕಡ್ಡಿ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.